ಧಾರವಾಡದಲ್ಲಿ ನೇಪಾಳ ಮೂಲದ ವ್ಯಕ್ತಿ ಸಾವು ಪ್ರಕರಣಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಪ್ರತಿಕ್ರಿಯೆ. ಧಾರವಾಡದಲ್ಲಿ ವ್ಯಕ್ತಿಯೋರ್ವ ಮಲಗಿದ್ದಲ್ಲಿಯೇ ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ಧಾರವಾಡದ ಸಾಯಿನಗರದಲ್ಲಿಂದು ನಡೆದಿದ್ದು, ಅದೇ ಸ್ಥಳದಲ್ಲಿ 6 ಜನ ಅಸ್ವಸ್ಥಗೊಂಡ ಘಟನೆ ನಡೆದಿದೆ. ಧಾರವಾಡ ನಗರದ ಕೆಸಿ ಪಾರ್ಕ್ ಬಳಿ ಇರೋ ಮೋಮೋಸ್ ಫಾಸ್ಟ್ ಫುಡ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಇವರಲ್ಲಿ ಓರ್ವ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ನೇಪಾಳ ಮೂಲದ 40 ವರ್ಷದ ಬಿವೇಕ್ ಮೃತ ವ್ಯಕ್ತಿ. ಉಳಿದವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ನರೇಶ್, ನಿತೇಶ್, ಡಿಕೇಶ್, ಲಕ್ಷ್ಮಣ್, ಸುಧನ್ ಕುಮಾರ್ ಸೇರಿದಂತೆ 6 ಜನರನ್ನ ಅವರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ರಾತ್ರಿ ಕೆಲಸ ಮುಗಿಸಿಕೊಂಡು ಬಂದಿದ್ದ 7 ಜನ ಅಡುಗೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇದಿಲು ಬಳಸಿ ತಯಾರಿಸಿದ್ದು, ಬಿಲ್ಡಿಂಗ್ ಕಿಟಕಿ ಬಂದಿದ್ದು ಉಸಿರುಗಟ್ಟಿ ಸಾವನ್ನಪ್ಪಿದ ಕುರಿತು ಶಂಕೆ ವ್ಯಕ್ತವಾಗಿದೆ. ಇಲ್ಲವೇ ಆಹಾರ ವಿಷಯುಕ್ತ ಆಗಿದೆ ಎಂದು ಪರಿಶೀಲಿಸಲಾಗ್ತಾ ಇದೆ. ನಿಖರ ಕಾರಣ ತಿಳಿದು ಬಂದಿಲ್ಲ. ಘಟನೆ ಕುರಿತು ಹೆಚ್ಚಿನ ತನಿಖೆಯನ್ನ ನಡೆಸಲಾಗ್ತಾ ಇದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವ ಟಿವಿ, ಧಾರವಾಡ. ಧಾರವಾಡ ಅವಳಿ ನಗರ ಕಮಿಷನರೇಟ್ ಏನಿದೆ ಅದರ ವ್ಯಾಪ್ತಿಯಲ್ಲಿರುವಂತಹ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಸಾಯಿ ದರ್ಶನ ಅನ್ನುವಂತ ಒಂದು ಬಡಾವಣೆಯಲ್ಲಿ ಒಂದು ಮನೆ ಇದೆ. ಈ ಮನೆಯಲ್ಲಿ 7 ಜನ ನೇಪಾಳ ಮೂಲದ ವ್ಯಕ್ತಿಗಳು ವಾಸ ಇರ್ತಾರೆ. ಸೊ ಇವರೆಲ್ಲರದು ಏಜ್ ಗ್ರೂಪ್ 25, 30 ಮತ್ತೆ 40 ವರೆಗೂ ಇದೆ. ಇವರು ಚಿಂಗ್ಸ್ ಚಾವ್ ಅನ್ನುವಂತ ಒಂದು ಮೋಮೋಸ್ ಮಾಡುವಂತ ಅಂಗಡಿ ಮತ್ತೆ ಅದ್ರ ಜೊತೆಗೆ 2-3 ಕಡೆ ಜಾಗ ಚೇಂಜ್ ಮಾಡ್ಕೊಂಡು ಮೋಮೋಸ್ ಮಾರುವಂತ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವರು 7 ಜನನು ಒಂದು ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಮತ್ತೆ ಸೆಮಿ ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇವತ್ತಿರುವಂತದ್ದು ಗಮನಕ್ಕೆ ಬಂದಿದೆ. ಯಾಕಂದ್ರೆ ಬೆಳಗ್ಗೆ ಆದ ತಕ್ಷಣ ಅವ್ರು ಯಾಕೆ ಮತ್ತೆ ಡ್ಯೂಟಿಗೆ ಮತ್ತೆ ಅದೆಲ್ಲ ಬಂದಿಲ್ಲ ಅಂತ ವೆರಿಫೈ ಮಾಡಿದಾಗ ಇಲ್ಲಿ ಅವ್ರು ಒಂದ್ ಸ್ವಲ್ಪ ಸೆಮಿ ಕಾನ್ಶಿಯಸ್ ಮತ್ತೆ ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇದ್ದಾಗ ಇಮಿಡಿಯೇಟ್ ಆಗಿ ಅವ್ರನ್ನ ಧಾರವಾಡ ಸಿವಿಲ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಒಬ್ಬ ವಿವೇಕ್ ಅನ್ನುವಂಥವ್ರು 40 ವರ್ಷ ವಯಸ್ಸು, ಅವನು ಮೃತ ಸ್ಥಿತಿಯಲ್ಲಿ ಸಿಕ್ಕಿದ್ದಾನೆ. ಕಾರಣ ಏನು ಅನ್ನುವಂಥದ್ದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇಲ್ಲಿ ಆ ಒಂದು ಬಿಲ್ಡಿಂಗ್ ಯಾರು ಬಾಡಿಗೆ ಮಾಡ್ಕೊಟ್ಟಿದ್ರು ಓನರ್, ಯಾರ ಹತ್ರ ಕೆಲಸ ಮಾಡ್ತಿದ್ರು, ಅವ್ರು ಹೇಳುವಂತದ್ದು ಪ್ರಾಬಬಲಿ ಇವರು ಕುಕ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಈ ಚಾರ್ಕೋಲ್ ಅನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಇದ್ದಿಲನ್ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಈ ನಾನ್ ವೆಜಿಟೇರಿಯನ್ ಫುಡ್ ಗ್ರಿಲ್ ಮಾಡ್ಕೊಳ್ಳುವಂತದ್ದು ಮಾಡಿದ್ದಾರೆ. ಸೊ ಅದರಿಂದ ಏನಾದ್ರೂ ನಂತರದಲ್ಲಿ ಈ ಉಸಿರು ಕಟ್ಟುವಂಥದ್ದು ಅಥವಾ ಏನಾದ್ರೂ ಆಕ್ಸಿಜನ್ ಕೊರತೆ ಆಗಿ ಆ ತರದ್ ಏನಾದ್ರೂ ಸಾಧ್ಯತೆ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಅದು ಯಾವ್ದು ಕಾರಣಕ್ಕೆ ಡೆತ್ ಆಗಿದೆ ಅನ್ನುವಂಥದ್ದು ಅಸರ್ಟೈನ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ನಾನು ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕುಕ್ ಮಾಡ್ಕೊಂಡಿರುವಂತದ್ದು ಹೌದು, ಬೇರೆ ಯಾವ್ದು ಗ್ಯಾಸ್ ಆ ತರದ್ದು ಯಾವ್ದು ಇರ್ಲಿಲ್ಲ ಅಲ್ಲಿ. ಮತ್ತೆ ಅದು ಕಂಪ್ಲೀಟ್ ಸೀಲ್ಡ್ ಇದೆ, ಕಿಟಕಿ ಬಾಗಿಲುಗಳೆಲ್ಲ ಮುಚ್ಚಿರುವಂತದ್ದು. ಅಥವಾ ಏನಾದ್ರು ಫುಡ್ ಪಾಯ್ಸನಿಂಗ್ ಆಗಿದೆಯಾ, ಯಾವ ಕಾರಣಕ್ಕೆ ಅನ್ನುವಂಥದ್ದು ಇನ್ನು ಅಸರ್ಟೈನ್ ಮಾಡ್ಬೇಕಾಗಿದೆ. ಒಟ್ಟು 6 ಜನ ಇನ್ನು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ನರೇಶ್, ನಿತೇಶ್, ಡಿಕೇಶ್, ಲಕ್ಷ್ಮಣ್, ಸೂದನ್ ಮತ್ತೆ ಕುಮಾರ್ ಅಂತ. ಈಗ ಡೆತ್ ಆಗಿರುವಂತ ಒಂದು ವಿವೇಕ್ ಅಂತ ಒಂದು 40 ಇಯರ್ಸ್ ಒಂದು. ಸೊ ಅವರು ಇನ್ನು ಉಳಿದ 6 ಜನ ಏನಿದ್ದಾರೆ ಅವರು ಸ್ಟೇಬಲ್ ಇದ್ದಾರೆ ಅನ್ನುವಂತ ಸದ್ಯದ ಮಾಹಿತಿ. ಫಾಲೋ ಅಪ್ ಮಾಡಲಾಗುತ್ತೆ.